Hi everyone, welcome back to my YouTube channel. Skincare. Yes. ಸ್ಕಿನ್ ಕೇರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನೈಟ್ ಸ್ಕಿನ್ ಕೇರ್ ರೂಟೀನ್ ಏನಿದೆ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ಗೆ ನಾನು ಯೂಸ್ ಮಾಡೋ ಪೌಚ್ ಎಲ್ಲ ಹಂಗೆ ತಗೊಂಡು ಹೋಗ್ಬಿಡ್ತೀನಿ ಶೂಟಿಂಗಿಗೆ. ಆನ್ ದ ವೇ ಹೋಗ್ತಾನೆ ನನ್ನ ಸ್ಕಿನ್ ಪ್ಯಾಂಪರಿಂಗ್ ಮಾಡ್ಕೊತೀನಿ. ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಏನೇನಿದೆ ಅದನ್ನ ನಾನು ಯೂಸ್ ಮಾಡ್ತೀನಿ. ಮುಂಚೆ ಎಲ್ಲ ಕೇಳ್ತಿದ್ದೆ ನಾನು ಏನಕ್ಕೆ ಮುಂಚೆನೆ ಈ ವಿಡಿಯೋನ ನಾನು ಮಾಡಲಿಲ್ಲ ಅಂತ ಹೇಳಿದ್ರೆ ನನಗೆ ಪ್ರಾಪರ್ ರಿಸಲ್ಟ್ ಸಿಕ್ಕಿರ್ಲಿಲ್ಲ. ನನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮಗೆ ತೋರಿಸಿದ್ರೆ ಅದು ಚೆನ್ನಾಗಿರಲ್ಲ ಅಂತ ನನಗನ್ನಿಸ್ತು. ಸೊ ಈಗ ನಾನು ಕೆಲವೊಂದು ಪ್ರಾಡಕ್ಟ್ಗಳಿಗೆ ಸ್ಟಿಕ್ ಆನ್ ಆಗಿದ್ದೀನಿ, ಅದನ್ನು ನಿಮಗೆ ತೋರಿಸೋಣ ಅಂತ. ಮೊದಲೇ ಹೇಳ್ತಾ ಇದ್ದೀನಿ, ಈ ಪ್ರಾಡಕ್ಟ್ ನನ್ನ ಸ್ಕಿನ್ಗೆ, ನನ್ನ ಸ್ಕಿನ್ ಟೈಪ್ಗೆ ನಾನು ತುಂಬ ಸರ್ಚ್ ಮಾಡಿ ತಗೊಂಡಿರೋದು. ಸೊ ಇದನ್ನ ನೀವು ತಗೋಬೇಕು, ನೀವು ಅಪ್ಲೈ ಮಾಡ್ಕೋಬೇಕಂತ ಏನೂ ಇಲ್ಲ. ಯೂಸ್ ಮಾಡಿ, ಇನ್ ಕೇಸ್ ಏನಾದರೂ ನಿಮಗೆ ಸೆಟ್ ಆದರೆ ಪ್ಯಾಚ್ ಟೆಸ್ಟ್ ಅನ್ನೋದನ್ನ ಮಾಡಿ ಅದಾದ್ಮೇಲೆ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ. ನೀವು ಈ ಒಬ್ಬೊಬ್ರಿಗೆ ಅಲರ್ಜಿ ಆಗಿರುತ್ತೆ, ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಕೆಲವೊಬ್ರು ಎಲ್ಲಾ ಸ್ಕಿನ್ ಟೈಪು ಒಂದೇ ತರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಬ್ಬೊಬ್ರು ಸ್ಕಿನ್ ಟೈಪ್ ಒಂದೊಂದ್ ತರ ಇರುತ್ತೆ. ನಂದು ಬಂದ್ಬಿಟ್ಟು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳಿದ್ರೆ ಇದು ತುಂಬಾ ಡ್ರೈನೂ ಅಲ್ಲ, ತುಂಬಾ ಆಯಿಲಿನೂ ಅಲ್ಲ, ಮಿಡಲ್ ಅಲ್ಲಿ ಇದೆ ನನ್ನ ಸ್ಕಿನ್ ಟೈಪ್ ಬಂದು. ಫಸ್ಟ್ ನಾನು ಫೇಸ್ ವಾಶ್ ಮಾಡ್ತೀನಿ, ಅದಾದ್ಮೇಲೆ ನಾನು ತಕ್ಷಣ ಟೋನರ್ನ ಯೂಸ್ ಮಾಡ್ತೀನಿ. ತುಂಬಾ ಸರ್ಚ್ ಮಾಡಿದೆ. ಮೊದಲು ನಾನು ಯೂಸ್ ಮಾಡ್ತಿದ್ದು ಪ್ಲಮ್ ಟೋನರ್ನ ಯೂಸ್ ಮಾಡ್ತಿದ್ದೆ. ಈಗಲೂ ಇದೆ, ಅದು 2 ಬಾಟಲ್ ಏನೋ ಖಾಲಿ ಆಗಿತ್ತು, ಇನ್ನೊಂದು ಸ್ವಲ್ಪ ಇದೆ. ಬಟ್ ಇದನ್ನ ಟ್ರೈ ಮಾಡೋಣ ಅಂತ ತುಂಬಾ ವೈರಲ್ ಆಗ್ತಿತ್ತು. ನಾನು ಸರ್ಚ್ ಮಾಡಿದಾಗ ಇದ್ರ ಬಗ್ಗೆ ಕೇಳಿದೆ. ಓಕೆ, ಲೆಟ್ ಮಿ ಟ್ರೈ, ಏನಕ್ಕೆ ನಾನು ಟ್ರೈ ಮಾಡಬಾರ್ದು, ನನ್ನ ಸ್ಕಿನ್ಗೆ ಹೇಗೆ ಸೂಟ್ ಆಗುತ್ತೆ ಅಂತ ನೋಡಿದೆ. ವಂಡರ್ ಸೆರಾಮೈಡ್ ಮೋಚಿ ಟೋನರ್ ಆಯ್ತು. ಹೆಂಗನ್ಸುತ್ತೆ ಅಂತ ಹೇಳಿದ್ರೆ ಒಂಥರ ನನಗೆ ಓಪನ್ ಪೋರ್ಸ್ ಟೋನರ್ ಏನಕ್ಕೆ ಯೂಸ್ ಮಾಡೋದು, ಓಪನ್ ಪೋರ್ಸ್ ಆಗಬಾರ್ದು ಅಂತ ಅಲ್ವಾ. ನನಗೆ ಸ್ವಲ್ಪ ಮುಂಚೆ ಓಪನ್ ಪೋರ್ಸ್ ಇತ್ತು. ಇದನ್ನ ಯೂಸ್ ಮಾಡಾದ್ಮೇಲೆ ದಿಸ್ ಇಸ್ ಮೈ ಸೆಕೆಂಡ್ ಬಾಟಲ್. ಹಾನೆಸ್ಟ್ ಆಗಿ ಹೇಳ್ತಾ ಇರೋದು, ದಿಸ್ ಇಸ್ ಮೈ ಸೆಕೆಂಡ್ ಬಾಟಲ್. ಓಪನ್ ಪೋರ್ಸ್ ತುಂಬಾ ಇತ್ತು, ಬಟ್ ಇದನ್ನ ಯೂಸ್ ಮಾಡಾದ್ಮೇಲೆ ನನಗೆ ಇವನ್ ಸ್ಕಿನ್ ಆಗೋದಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತು, ಮತ್ತೆ ಓಪನ್ ಪೋರ್ಸ್ ಕಮ್ಮಿ ಆಗೋದಿಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡ್ತು. ಅದರಿಂದ ನಾನು ಇದಕ್ಕೆ ಸ್ಟಿಕ್ ಆನ್ ಆಗಿದ್ದೀನಿ. ನಂಗೆ ತುಂಬ ಇಷ್ಟ. ಇದಕ್ಕೆ 10 ಔಟ್ ಆಫ್ 9.5 ಕೊಡಬಹುದು. ಓಕೆ, ನೈಸ್ ಪ್ರಾಡಕ್ಟ್. ಅದಾದ್ಮೇಲೆ ನಾನು ಯೂಸ್ ಮಾಡೋದು ಸೆರಮ್. ಆಕ್ಚುಲಿ ನಾನು 2 ಯೂಸ್ ಮಾಡ್ತೀನಿ. 2 ನನ್ನ ಕರೆಂಟ್ ಫೇವ್ರೆಟ್ ಸೆರಮ್ಮೇನೆ, ವಿಟಮಿನ್ ಸಿ ಸೆರಮ್. ಕೆಲವೊಂದು ಟೈಮು ನನಗೆ ಮೂಡ್ ಇದ್ದಂಗೆ ಕೈಗೆ ಯಾವ್ದು ಬೇಗ ಸಿಗುತ್ತೆ ಅದನ್ನ ಯೂಸ್ ಮಾಡ್ತೀನಿ. ಓಕೆ, ಡಿಕನ್ಸ್ಟ್ರಕ್ಟ್ ಅವರದು ವಿಟಮಿನ್ ಸಿ ಅಂಡ್ ಫೆರುಲಿಕ್ ಆಸಿಡ್ ಸೀರಮು. 10% ವಿಟಮಿನ್ ಸಿ ಇದೆ ಅಂಡ್ 0.5% ಫೆರುಲಿಕ್ ಆಸಿಡ್ ಇದೆ. ನನಗೆ ತುಂಬಾ ಇಷ್ಟ ಇದು. ರೀಸೆಂಟ್ ಆಗಿ ಯೂಸ್ ಮಾಡಕ್ 1 ಮಂತ್ ಏನೋ ಆಯ್ತು. ನನಗೆ 1 ಮಂತ್ಗೆ ಸೆಟ್ ಆಗಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡೋ ತರ ಅನ್ಸು, ನನ್ನ ಸ್ಕಿನ್ಗೆ ಸೆಟ್ ಆಯ್ತು ಅಂತ ಅನ್ಸ್ತು. ಅದಕ್ಕಿಂತ ಪ್ಲಮ್ ಅವ್ರದ್ದು ನಾನು ವಿಟಮಿನ್ ಸಿ 15% ಯೂಸ್ ಮಾಡ್ತಿದ್ದೆ. ನೀವೇನಾದ್ರೂ ಬಿಗಿನರ್ ಆಗಿದ್ರೆ 15% ಅಂತೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ವಿಟಮಿನ್ ಸಿ ನ ಅಪ್ಲೈ ಮಾಡೋದಕ್ಕೆ ಅಂತ ಅಂದ್ರೆ 15% ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. 5%, 10% ಈ ತರ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಸೆಟ್ ಆಯ್ತು ಅಂತ ಹೇಳಿದ್ರೆ 15%ಗೆ ನೀವು ಹೋಗಬಹುದು. ಇದನ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ, ಇದನ್ನ ನೆಕ್ ಏರಿಯಾಗೆ ಅಪ್ಲೈ ಮಾಡ್ತೀನಿ. ಆ ಥರ ಒಂಥರ ಕ್ರೇಜ್ ನನಗೆ. ಕೆಲವೊಂದು ಟೈಮ್ 2 ಫೇಸ್ಗೆ ಮತ್ತೆ ಇದಕ್ಕೆ ಅಪ್ಲೈ ಮಾಡಿಬಿಡ್ತೀನಿ. ಇದು ಅಂದ್ಬಿಟ್ಟು ಸಾರಿ ವೇಸ್ಟ್ ಆಗ್ಬಿಡುತ್ತೆ. ಸೊ ವಾಟರ್ ತರ ಇದೆ, ಬೇಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ. ನನಗಂತೂ ತುಂಬಾ ಇಷ್ಟ ಆಯ್ತು ಇದು. ವೇಸ್ಟ್ ಮಾಡೋದು ಬೇಡ. ಕೆಲವೊಂದು ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಒಂಥರ ಫೇಸ್ಗೆ ಅಂಟನ್ ತರ ಆಯಿಲಿ ಫೀಲ್ ಕೊಡುತ್ತೆ. ಬಟ್ ನನಗೆ ಇದು ಯಾವತ್ತೂ ಆ ಫೀಲ್ ಕೊಟ್ಟಿಲ್ಲ. ಏನಕ್ಕಂದ್ರೆ ಕಾಂಬಿನೇಷನ್ ಸ್ಕಿನ್ನು ಕೆಲವೊಂದು ಟೈಮ್ ಹೋಗ್ತಾ ನಂದು ಆಯಿಲಿ ಕಾಣಿಸ್ಬಿಡುತ್ತೆ. ಅದಕ್ಕೋಸ್ಕರ ತುಂಬಾ ಸರ್ಚ್ ಮಾಡಿ ಫೈನಲ್ ಆಗಿ ನಂಗೆ ಸಿಕ್ಕಿರೋದು ಇದು. ಇನ್ನು ಪ್ಲಮ್ ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ ಇದು ಸ್ಮೆಲ್ ಅಂತೂ ತುಂಬಾ ಅನ್ನೋ ಥರ ಇದೆ, ಬಟ್ ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಈವನ್ ಸ್ಕಿನ್ ಆಗಿರೋದಕ್ಕೆ ಮತ್ತೆ ಬ್ರೈಟ್ ಆಗೋದಕ್ಕೆ ಸ್ಕಿನ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಪ್ಲಮ್ ನನಗೆ ಇಷ್ಟ. ಇದು ಟೋನರ್ ಆಯಿತು, ಸೆರಮ್ ಆಯಿತು, ಮಾಯ್ಶ್ಚರೈಸರ್. ಇದು ನಾನು
1 ಇಯರ್ ಆರ್ 2 ಇಯರಿಂದನೂ ಯೂಸ್ ಮಾಡ್ತಾ ಇರೋದು ಈ ಮಾಯಶ್ಚರೈಸರ್ನ. ನನಗೆ ಬೇರೆದಕ್ಕೆ ಸ್ವಿಚ್ ಆಗಬೇಕು ಅಂತ ನನಗೆ ಇದುವರೆಗೂ ಯಾವುದೇ ಕಾರಣಕ್ಕೂ ಅನಿಸಿಲ್ಲ. ಏನಕ್ಕಂದರೆ ಇದು ನನಗೆ ಅಷ್ಟು ಅಡಿಕ್ಟಿವ್ ಆಗಿಬಿಟ್ಟಿದೆ. ಸಕ್ಕದಾಗಿ ನನ್ನ ಸ್ಕಿನ್ಗೆ ಸೆಟ್ ಆಗುತ್ತೆ, ಸಕ್ಕದಾಗೆ ಒಂಥರ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ ನನಗಿದು. ಎಮೋಲಿನ್ ಆಲ್ಮೋಸ್ಟ್ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ, ಸ್ಕಿನ್ ಡಾಕ್ಟರ್ ಎಲ್ಲ ಎಮೋಲಿನ್ ಇಸ್ ದ ಬೆಸ್ಟ್ ಅಂತ ಎಲ್ಲರೂ ಹೇಳ್ತಾರೆ. ಸೊ ನನಗೂ ಇದು ಬೆಸ್ಟ್ ಆಗಿದೆ. ನೆಕ್ಸ್ಟು ಸನ್ಸ್ಕ್ರೀನ್ ಲೋಷನ್. ಸನ್ಸ್ಕ್ರೀನ್ ಲೋಷನ್ ಅಲ್ಲೂ 2 ನನ್ನ ಫೇವ್ರೇಟ್. ಒಂದು ಯಾವ್ದಾದ್ರು ಇನ್ನೊಂದು ಬ್ಯಾಗ್ ಅಲ್ಲಿ ಇರುತ್ತೆ, ಅಥವಾ ಜಿಮ್ಗೆ ಹೋಗೋದು ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗೋದು ಅಲ್ಲಿ ಒಂದು ಕ್ಯಾರಿ ಮಾಡ್ತಾ ಇರ್ತೀನಿ ಇದನ್ನ. ಒಂದನ್ನ ನಾನು ಡೈಲಿ ಶೂಟಿಂಗ್ ಮೇಕಪ್ ಅಪ್ಲೈ ಮಾಡೋಕ್ಕೂ ಮುಂಚೆ ಇನ್ನೊಂದನ್ನ ನಾನು ಯೂಸ್ ಮಾಡ್ತೀನಿ. ಅಂಡ್ ಆಫ್ಟರ್ನೂನ್ ಕೂಡ ನಾನು ಮೇಕಪ್ ಮೇಲೂ ಅಪ್ಲೈ ಮಾಡೋ ಸನ್ಸ್ಕ್ರೀನ್ ಲೋಷನ್ ಅಂತ ಹೇಳಿದ್ರೆ ಇದು ಬ್ಯೂಟಿ ಆಫ್ ಜಾನ್ಸನ್ ಅವ್ರದ್ದು ಸನ್ಸ್ಕ್ರೀನ್ ಲೋಷನ್. ನಾನು ರೀಸೆಂಟ್ ಆಗಿ 2 to 3 months ಇಂದ ಯೂಸ್ ಮಾಡ್ತಾ ಇರೋದು ಅನ್ಸುತ್ತೆ. ಇದು ನನ್ನ ಫಸ್ಟ್ ಬಾಟಲ್, ಅಂದ್ರೆ ಫಸ್ಟ್ ಒನ್. ಇದು ಇನ್ನೇನು ಖಾಲಿ ಆಗೋ ಹತ್ತತ್ರ ಬಂದಿದೆ. ಇದರಲ್ಲಿ ರೈಸ್ ಮತ್ತೆ ಪ್ರೋಬಯೋಟಿಕ್ಸ್ ಇದೆ. ತುಂಬಾ ಚೆನ್ನಾಗಿ ನನ್ನ ಫೇಸಿಗೆ ಸೆಟ್ ಆಗಿದೆ. ತುಂಬಾ ಇದನ್ನ ಅಪ್ಲೈ ಮಾಡಾದ್ಮೇಲೆ ಅದು ಒಂಥರ ಗ್ಲೋ ಸ್ಕಿನ್ ತರ ಅನ್ಸುತ್ತೆ. ಮತ್ತೆ ತುಂಬಾ ಚೆನ್ನಾಗಿ ಅಂದ್ರೆ ಸನ್ನಿಂದ ನೀಟಾಗಿ ನಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ನನ್ಗೆಲ್ಲೂ ಸನ್ನಿಂದ ನನ್ನ ಸ್ಕಿನ್ ಡ್ಯಾಮೇಜ್ ಆಗಿದೆ ಇದನ್ನ ಅಪ್ಲೈ ಮಾಡಾದ್ಮೇಲೆ ಅಂತ ನನಗನ್ಸಿಲ್ಲ. ಇನ್ನೊಂದು ಡಾಕ್ಟರ್ ಶೀತರ್ಸ್ ಫಾರ್ ಇಂಡಿಯನ್ ಸ್ಕಿನ್ ಸೆರಮೈಡ್ ಅಂಡ್ ವಿಟಮಿನ್ ಸಿ ಸನ್ಸ್ಕ್ರೀನ್ SPF 50+. ಓಕೆನಾ, PA+++. ಇದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಇದನ್ನ ತಗೊಳ್ಳೋದಕ್ಕೂ ಮುಂಚೆಯಿಂದನೂ ನಾನು ಯೂಸ್ ಮಾಡ್ತಾ ಇರೋದು ಇದನ್ನೇ. ಓಕೆ, ತುಂಬಾ ವೈರಲ್ ಆಗಿತ್ತು, ತುಂಬಾ ಹಂಗೆ ಸ್ಕಿನ್ ಪ್ರಾಡಕ್ಟ್ ಬಗ್ಗೆ ಸರ್ಚ್ ಮಾಡ್ಬೇಕಾದ್ರೆ ನಾನು ಇದ್ರ ಬಗ್ಗೆ ತುಂಬಾ ಕೇಳ್ತಿದ್ದೆ. ಓಕೆ, ಏನಕ್ಕೆ ನಾನು ಟ್ರೈ ಮಾಡಬಾರ್ದು, ನನ್ನ ಸ್ಕಿನ್ನಿಗೆ ಹೇಗೆ ಸೆಟ್ ಆಗುತ್ತೆ, ಇದಕ್ಕಿಂತ ಬೆಟರ್ ಆಗಿರಬಹುದೇನೋ ಅಂತ ಅನ್ಕೊಂಡು ತರಿಸ್ಕೊಂಡು ಟ್ರೈ ಮಾಡ್ತಿದ್ದೆ. ನನಗೆ ಇದರಿಂದ ಖುಷಿಯಾಗಿದೆ ಏನಂತ ಹೇಳಿದ್ರೆ ಇದನ್ನ ಅಪ್ಲೈ ಮಾಡಾದ್ಮೇಲೆ ಅದು ಒಂಥರ ಗ್ಲೋ ಕೊಡುತ್ತೆ ಸ್ಕಿನ್ಗೆ. ಮತ್ತೆ ಮೇಕಪ್ ಆದ್ಮೇಲೂ ನಾನು ಇದನ್ನ ಅಪ್ಲೈ ಮಾಡ್ಬೋದು. ನಾನು ಮೇಕಪ್ ಅಲ್ಲೆಲ್ಲ ಶೂಟಿಂಗ್ ಅಲ್ಲೆಲ್ಲ ಮಧ್ಯಾಹ್ನ ಟಚ್ ಅಪ್ ತಗೊಂತೀನಲ್ಲ, ಆಗ ಇದನ್ನ ಅಪ್ಲೈ ಮಾಡಿ ಟಚ್ ಅಪ್ ತಗೊಂತೀನಿ. ಆಗ ಮೇಕಪ್ ಏನು ಕೇಕಿ ಆಗೋದು ಅಥವಾ ಪ್ಯಾಚ್ ಅಂತ ಅನ್ಸೋದು ನನಗೆ ಯಾವತ್ತೂ ಅನ್ಸಿಲ್ಲ. ಇದನ್ನು ಕೂಡ ನಾನು ಅದೇ ತರ ಯೂಸ್ ಮಾಡ್ತಿದ್ದೆ, ಬಟ್ ಇದು ನನಗೆ ಬೆಸ್ಟ್ ಅಂತ ಅನಿಸ್ತು. ಇದನ್ನ ನಾನು ಎಲ್ಲಾದ್ರೂ, ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಅಲ್ವಾ, ಅದಕ್ಕೆ ಇದೆಲ್ಲಾದ್ರೂ ಹೊರಗಡೆ ಹೋದ್ರೆ, ಶೂಟಿಂಗ್ ಬಿಟ್ಟು ಬೇರೆ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಯೂಸ್ ಮಾಡೋದಕ್ಕೋಸ್ಕರ ನಾನು ಇದನ್ನ ತಗೊಂಡಿದ್ದೀನಿ. ನನಗೆ ಸಖತ್ ಇಷ್ಟ. ಇದು ನನ್ನ 6ನೇ ಪ್ಯಾಕ್ ಅಂತ ಅನ್ಸುತ್ತೆ. ಇದು ಸಖತ್ ಇಷ್ಟ. ಇದು ನಾವು ಏನೇ ಅಪ್ಲೈ ಮಾಡಿದ್ರು ಬರೀ ನಮ್ಮ ಫೇಸಿಗೆ ಮಾತ್ರ ಅಪ್ಲೈ ಮಾಡೋ ಹಾಗಿಲ್ಲ. ಅದೇ ರೀತಿ ನಮ್ಮ ಸ್ಕಿನ್ ಅಂತ ಹೇಳಿದ್ರೆ ಬಾಡಿ ಇರ್ಬೋದು, ನೆಕ್ ಕಂಪ್ಲೀಟ್ ಎಲ್ಲ ಇನ್ಕ್ಲೂಡ್ ಆಗುತ್ತಲ್ಲ. ಸೊ ಅದರಿಂದ ಪ್ರತಿಯೊಂದು ನಮ್ಮ ಬಾಡಿ ಪ್ರತಿಯೊಂದು ಪಾರ್ಟನ್ನು ನಾವು ನೀಟಾಗಿ ತುಂಬಾ ಸೆಕ್ಯೂರ್ ಆಗಿ ನಾವು ಕಾಪಾಡ್ಕೊಬೇಕು. ಅದಕ್ಕೋಸ್ಕರ ನಾನು ಫೇಸ್ಗೆ ಸ್ವಲ್ಪ ಕಾಸ್ಟ್ಲಿ ಇರೋದು ಹಾಕ್ಕೊಂಡು ಅದನ್ನ ಬಾಡಿ ಮತ್ತೆ ನೆಕ್ಗೆ ಹಾಕೊಳ್ಳೋದಕ್ಕೆ ಸ್ವಲ್ಪ ಕಾಸ್ಟ್ಲಿದು ಸುಮ್ಮನೆ ಹಿಂಗೆ ಹಾಕೋಬೇಕಾ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ರೀಸನಬಲ್ ಪ್ರೈಸ್ಗೆ ಇರುವಂಥದ್ದು ಪ್ರಾಡಕ್ಟ್ ತಗೊಂಡು ಬೆಸ್ಟ್ ಪ್ರಾಡಕ್ಟ್ನ ಸರ್ಚ್ ಮಾಡಿ ಇಟ್ಕೊಂಡಿರ್ತೀನಿ. ಲಿಪ್ ಕೇರ್, ಇದರಲ್ಲೂ ಕಂಜೂಸ್ ಹಂಗೆ ಅಂತ ಅನ್ಕೊಂಬಿಡಿ. ನನಗೆ ಎರಡು ಇಷ್ಟ ಏನಕ್ಕೆ ಅಂತ ಹೇಳ್ತೀನಿ. ಇದು ಬಂದ್ಬಿಟ್ಟು ಅಯ್ಯೋ ನಂಗೆ ಸೀರಿಯಸ್ ಆಗಿ ಹೆಸರು ಕಾಣಿಸ್ತಿಲ್ಲ, ಹೆಸರು ಅಳಿಸೋಗ್ಬಿಟ್ಟಿದೆ. ಐ ಆಮ್ ಸಾರಿ. ನಾನು ಈಗಲೇ ನೋಡ್ಕೊಂಡಿದ್ದು, ಮುಂಚೆ ಏನೂ ಪ್ರಿಪೇರ್ ಆಗಿರಲಿಲ್ಲ. ಓಕೆ, ನಾನು ಇದ್ರದ್ದು ಏನು ನೇಮು ಇದ್ರ ಡೀಟೇಲ್ ಎಲ್ಲ ಸೈಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಕೆನಾ, ಐ ಆಮ್ ಸಾರಿ. ಇದು SPF 40 or 50 ಏನೋ ಅಂತ ಅನ್ಸುತ್ತೆ. ಸಾರಿ ಕಾಣಿಸ್ತಿದೆ, SPF 40+. ನನ್ನ ಲಿಪ್ಪು ತುಂಬಾ ಡ್ರೈ ಅಂತ ಅನ್ಸಲ್ಲ, ತುಂಬಾ ಮಾಯ್ಶ್ಚರ್ ಅಂತ ಅನ್ಸುತ್ತೆ. ಏನು ಮಾರ್ನಿಂಗ್ ಏನಾದರೂ ಅಪ್ಲೈ ಮಾಡಿದ್ರೆ ಈವ್ನಿಂಗ್ ವರ್ಗೂ ನನ್ನ ಲಿಪ್ಪು ತುಂಬಾ ಚೆನ್ನಾಗಿ ಅನ್ಸುತ್ತೆ, ಮಾಯ್ಶ್ಚರೈಸ್ ಆಗಿರುತ್ತೆ. ಅದರಿಂದ ಇದು ಬೇಕು. ಈಗ ನನ್ನ ಲಿಪ್ಪು ಬೆಟರ್ ಆಗಿದೆ. ಇವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ, ಗೊತ್ತಾಗ್ತಿಲ್ಲ. ಮುಂಚೆ ನನ್ನ ಲಿಪ್ಪು ತುಂಬಾ ಬ್ಲ್ಯಾಕ್ ಇತ್ತು, ತುಂಬಾ ಪಿಗ್ಮೆಂಟೇಷನ್ ಇತ್ತು, ಮೌತ್ ಅರೌಂಡ್ ಇರ್ಬೋದು. ನನ್ನ ಲಿಪ್ಪು ತುಂಬಾ ಅಂದ್ರೆ ತುಂಬಾ ಪಿಗ್ಮೆಂಟೇಷನ್ ಇತ್ತು. ಇದು ನನ್ನ ಮೈ ಹೆರಿಡಿಟಿ, ಸೊ ಏನು ಮಾಡೋದಕ್ಕಾಗಲ್ಲ, ಕಂಪ್ಲೀಟ್ ಆಗಿ ಹೋಗ್ಸಕ್ ಆಗಿಲ್ಲ. ಬಟ್ ಆದ್ರೂ ಮೊದಲಿಗಿಂತ ಈಗ ಬೆಟರ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ಬೋದು, ನಾನು ಮೇಕಪ್ ಅಂತ ಏನೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಆ್ಯಂಡ್ ಐ ಶ್ಯಾಡೋ ಅಷ್ಟೇ ಹಾಕೊಂಡಿರೋದು.
ನನ್ನ ಇವನ್ ಆಗಿದೆ ನನ್ನ ಸ್ಕಿನ್ನು. ಮುಂಚೆ ತುಂಬಾ ಅನ್ಇವನ್ ಕಾಣಿಸ್ತಿತ್ತು. ಕ್ಯಾಮ್ರಾಗೆ ಏನೇ ಲೈಟ್ ಯೂಸ್ ಮಾಡಿದ್ರು, ನಾನು ಏನೇ ಹಾಕೊಂಡ್ರು ಅನ್ಇವನ್ ತುಂಬಾ ಕಾಣಿಸ್ತಿತ್ತು. ನಾನು ಏನಾದ್ರೂ ಮೇಕಪ್ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ, ಈ ಪ್ರಾಡಕ್ಟ್ಗಳಿಂದ ನಾನು ಇವಾಗ ಏನೇನು ಹೇಳಿದೆ, ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ನನಗೆ ಸೆಟ್ ಆಗಿ ನನ್ನ ಸ್ಕಿನ್ನು, ಬರೀ ಈ ಪ್ರಾಡಕ್ಟ್ ಇಂದ ಅಂತ ಪ್ರತಿಯೊಂದು ಎಲ್ಲ ಮ್ಯಾಟರ್ ಆಗುತ್ತೆ ನಮ್ಮ ಸ್ಕಿನ್ನು ಚೆನ್ನಾಗಾಗೋದಕ್ಕೆ. ಬರೀ ಸ್ಕಿನ್ ಪ್ರಾಡಕ್ಟ್ ಏನಾದ್ರೂ ನೀವು ಸ್ಕಿನ್ ಪ್ರಾಡಕ್ಟ್ ಎಲ್ಲ ತುಂಬಾ ಕಾಸ್ಟ್ಲಿ ಎಲ್ಲ ಕೊಟ್ಟು ನೀವೆಲ್ಲ ಅಪ್ಲೈ ಮಾಡಿರ್ತೀರಾ, ಬಟ್ ಚೆನ್ನಾಗಿ ಜಂಕ್ ಫುಡ್ ತಿಂತಾ ಇರ್ತೀರಾ, ನಿದ್ದೆ ಪ್ರಾಪರ್ ಆಗಿ ಮಾಡಲ್ಲ. ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಡೈಲಿ ರೂಟೀನ್ ಏನಿದೆ ಅದು ತುಂಬಾ ಬ್ಯಾಡ್ ಆಗಿದೆ, ನಮ್ಮ ಸ್ಕಿನ್ನು ಬ್ಯಾಡ್ ಆಗಿರುತ್ತೆ. ಅದರಿಂದ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಇದನ್ನು ಮ್ಯಾಟರ್ ಆಗುತ್ತೆ ಸ್ಕಿನ್ಗೆ. ನಾವು ಒಳಗಡೆ ಏನ್ ತಗೊಂತೀವಿ ಅದ್ರ ಜೊತೆಗೆ ಮೇಲ್ಗಡೆನೂ ಏನಂದ್ರೆ ಸನ್ನಿಂದ ನಮ್ಮ ಸ್ಕಿನ್ ನ ಪ್ರೊಟೆಕ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಏನೇನ್ ಬೇಕೋ ಅದನ್ನ ಅಪ್ಲೈ ಮಾಡಿದ್ರೆ ಆಯ್ತು. ಸ್ಕಿನ್ ಕೇರ್ ಜೊತೆ ನಾನು ನಿಮ್ಗೆ ಇನ್ನೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಹೆಲ್ತ್ನ, ನಿಮ್ಮ ಬಾಡಿನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ನೋಡ್ಕೊಂಡಷ್ಟು, ನಿಮ್ಮನ್ನ ನೀವು ಲವ್ ಮಾಡಿದಷ್ಟು ಬೇರೆಯವ್ರು ನಿಮ್ಮನ್ನ ಲವ್ ಮಾಡೋ ತರ, ಲವ್ ಇನ್ ದ ಸೆನ್ಸ್ ಇಷ್ಟ ಮಾಡೋ ತರ ನಾನು ತುಂಬಾ ಚೆನ್ನಾಗಿದ್ದೀನಿ, ನಾನು ತುಂಬಾ ಹೆಲ್ತಿ ಆಗಿದ್ದೀನಿ, ನಾನು ತುಂಬಾ ಖುಷಿ ಆಗಿದ್ದೀನಿ, ಈ ತರ ಎಲ್ಲ ಅಂತ ಅನ್ಕೊಂತಿದ್ರೆ ಬೇರೆಯವ್ರ ಕಣ್ಣಿಗೂ ನಮ್ಮ ಹೊರಗಡೆಯಿಂದನೂ ನಾವು ಅದೇ ರೀತಿ ಕಾಣಿಸ್ಕೊಂತೀವಿ. ಸೊ ಪ್ಲೀಸ್ ಗೈಸ್, ನಿಮ್ಮ ಹೆಲ್ತ್ ಬಗ್ಗೆ ಇರ್ಬೋದು, ನಿಮ್ಮ ಫುಡ್ ಇರ್ಬೋದು, ನಿಮ್ಮ ಡೈಲಿ ರೂಟೀನ್ ಇರ್ಬೋದು, ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಳ್ಳಿ. ನಿಮಗೆ ನೀವು ಪ್ರಿಯಾರಿಟಿ ಕೊಟ್ಕೊಳ್ಳಿ ಫಸ್ಟು. ಅದಾದ್ಮೇಲೆ ಬೇರೆ ಕೆಲಸಗಳನ್ನ ಇಟ್ಕೊಳ್ಳಿ. ಓಕೆ ಓಕೆ, ಕಮ್ ಟು ದ ಪಾಯಿಂಟ್. ಸನ್ಸ್ಕ್ರೀನ್ ಅಲ್ಲ, ಲಿಪ್ ಕೇರ್. ಇದು ವಿಶ್ ಕೇರ್ದು. ರೀಸೆಂಟಾಗಿ ಹಂಗೆ ನೋಡ್ತಿದ್ದೆ, ತುಂಬ ಸರ್ಚ್ ಮಾಡ್ತಾ ಇರ್ತೀನಿ ನನ್ನ ಸ್ಕಿನ್ ಪ್ರಾಡಕ್ಟು ಅಥವಾ ಏನಾದರೂ ಆ ಥರ ಈ ಥರ ಎಲ್ಲ. ಆಗ ವಿಶ್ ಕೇರ್ದು ಇದೇನಕ್ಕೆ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಲಿಪ್ಸ್ಟಿಕ್ ಆಗಲೇ ಹೇಳಿದ್ನಲ್ಲ, ಲಿಪ್ಸ್ಟಿಕ್ ಅಪ್ಲೈ ಮಾಡೋದಕ್ಕೆ ಇಷ್ಟ ಆಗಲ್ಲ ಎಲ್ಲ ಟೈಮಲ್ಲೂ. ಅದಕ್ಕೋಸ್ಕರ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಇದು ಏನು SPF 50++ ಇದೆ, PA++. ಅಂಡ್ ಇದು ಸೆರಮೈಡ್ ಲಿಪ್ ಬಾಮ್, ಟಿಂಟೆಡ್ ಇನ್ ದ ಸೆನ್ಸ್ ಅದು ಪಿಂಕ್ ತರ ಕೊಡುತ್ತೆ. ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ ಅನ್ನೋ ತರನೇ, ಅಂದ್ರೆ ಏನಾದ್ರು ಲಿಪ್ ಕೇರ್, ಲಿಪ್ ಟಿಂಟ್ ಅಪ್ಲೈ ಮಾಡಿದ್ದೀನಿ ಅನ್ನೋ ತರನೇ ಫೀಲ್ ಕೊಡುತ್ತೆ. ಜೊತೆಗೆ SPF 50 ಇದೆಯಲ್ಲ, ಅದಕ್ಕೋಸ್ಕರ ನನಗೆ ಇದು ಫೇವ್ರೇಟ್. ಇದೇನಾದ್ರೂ ನಾನು ಲಿಪ್ಸ್ಟಿಕ್ ಏನು ಬೇಡ, ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕಾದ್ರೆ ಇದ್ರ ಬಿಫೋರ್ ಇದನ್ನ ಯೂಸ್ ಮಾಡ್ತೀನಿ. ನನಗೇನು ಲಿಪ್ಸ್ಟಿಕ್ ಅಪ್ಲೈ ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು ಎಲ್ಲಾದ್ರೂ ಕ್ಯಾಶುಯಲ್ ಆಗಿ ಹೊರಗಡೆ ಹೋಗ್ಬೇಕಂತ ಅನ್ಕೊಂಡಾಗ ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಹಾಕೊಂಡು ಜಸ್ಟ್ ಇದೊಂದು ಲಿಪ್ ಕೇರ್ನ ಹಾಕೊಂತೀನಿ, ನ್ಯಾಚುರಲ್ ಲುಕ್ ಕೊಡೋದು. ಓಕೆ, ನನ್ನ ಫೇಸ್ ಆಯಿತು. ಇನ್ನು ಬಾಡಿಗೆ ಬಂದರೆ, ಬಾಡಿ ವಾಶ್ ಎಲ್ಲ ಆದಮೇಲೆ ನಾನು ವಿಶ್ ಕೇರ್ ಅವ್ರದ್ದು AHA+BHA ಬಾಡಿ ಲೋಷನ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ 10% AHA ಬ್ಲೆಂಡ್ ಆ್ಯಂಡ್ 1% ಸ್ಯಾಲಿಸಿಕ್ ಆಸಿಡ್, ನಯಾಸಿನಮೈಡ್ ಆ್ಯಂಡ್ ಗ್ರೇ ಫ್ರೂಟ್ ಆ್ಯಂಡ್ ಬ್ಲೂಬೆರಿ ಎಲ್ಲ ಇದೆ. ನನಗೆ ತುಂಬಾ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನನ್ನ ಏನು ಒಂಥರ ಸ್ಕಿನ್ ರಫ್ ಸ್ಕಿನ್ ಅಂತ ಅನಿಸ್ತಿತ್ತು, ಒಂಥರ ನನಗೆ ಇಷ್ಟ ಆಗ್ತಿರ್ಲಿಲ್ಲ ನನ್ನ ಬಾಡಿ ಸ್ಕಿನ್, ಆ ಥರ ಅನಿಸ್ತಿತ್ತು ನನಗೆ. ಏನಕ್ಕಂದ್ರೆ ಆ ಥರ ಮಾಡ್ಕೊಂಡು ಬಿಟ್ಟಿದ್ದೆ ನಾನು ಪ್ರಾಪರ್ ಕೇರ್ ಮಾಡ್ದಲೇ. ಅದರಿಂದ ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ದಿಸ್ ಇಸ್ ಮೈ ಸೆಕೆಂಡ್ ಬಾಟಲ್, ಫೋರ್ತ್ ಬಾಟಲ್ ಅಂತ ಅನ್ಕೊಂತೀನಿ. ಎಲ್ಲ ಪ್ರಾಡಕ್ಟಲ್ಲೂ ನನ್ನ ದಿ ಬೆಸ್ಟ್ ಆ್ಯಂಡ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ದಿಸ್ ಒನ್. ಇದೇನಕ್ಕೆ ನನಗಿಷ್ಟ ಅಂತ ಹೇಳಿದ್ರೆ ತೋರಿಸ್ತೀನಿ ಏನಕ್ಕೆ ಅಂತ. ನೋಡಿ, ಜಸ್ಟ್ ಅಂತ ಹಾಕೊಂಡು ಹಿಂಗ್ ಮಾಡಿದ್ರೆ ದಟ್ಸ್ ಇಟ್, ಮುಗ್ದೋಯ್ತು. ಅದರಿಂದ ಇದನ್ನ ಕ್ಯಾರಿ ಮಾಡೋಕ್ಕೂ ಈಸಿ, ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಈಸಿ. ಆ್ಯಂಡ್ ಇನ್ನೊಂದು ನಿಮಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ, 65+ SPF ಆ್ಯಂಡ್ PA++ UVA ಆ್ಯಂಡ್ UVB ಪ್ರೊಟೆಕ್ಟ್. ಓಕೆ, ಇದೆಲ್ಲ ಒಂದರಲ್ಲೇ ಇದೆ ನನಗೆ. ಇದು ನನ್ನ 8ನೇ ಬಾಟಲ್ ಅಂತ ಅನ್ಕೊಂತೀನಿ. ಏನಕ್ಕಂದ್ರೆ ನಾನು ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ. ಶೂಟಿಂಗ್ ಎಲ್ಲಾದರೂ ತುಂಬ ಹೊರಗಡೆ ಔಟ್ಡೋರ್ ಇರುತ್ತೆ, ಆಗ ನನ್ನ ಸ್ಕಿನ್, ಇವಾಗ ಬ್ಲೌಸ್ ಇಷ್ಟ ಹಾಕಿರ್ತೀನಿ ನೋಡಿ, ಆಲ್ರೆಡಿ ಸ್ವಲ್ಪ ಟ್ಯಾನ್ ಇದೆ ಹಂಗೂ. ಬ್ಲೌಸ್ ಇಷ್ಟು ಹಾಕೊಂಡಿರ್ತೀನಿ, ತುಂಬ ಟ್ಯಾನ್ ಆಗಿಬಿಡುತ್ತೆ ಸ್ಕಿನ್ನು, ಇಲ್ಲಿ ತುಂಬ ಅನ್ಇವನ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಯೂಸ್ ಮಾಡ್ತೀನಿ. ಕಂಪ್ಲೀಟ್ ಬಾಡಿಗೆ ಯೂಸ್ ಮಾಡೋದು ನಾನು ಇದನ್ನು ಸಖತ್ ಇಷ್ಟ. ಈಸಿ ಟು ಕ್ಯಾರಿ ಆ್ಯಂಡ್ ಸ್ಪ್ರೇ ಮಾಡ್ಕೊಳ್ಳೋದಕ್ಕೂ ತುಂಬ ಈಸಿ, ಅಪ್ಲೈ ಮಾಡ್ಕೊಳ್ಳೋದಕ್ಕೆಲ್ಲ. ಅದರಿಂದ ನನಗೆ ಇದು ತುಂಬ ಇಷ್ಟ. ಇದನ್ನು ಹೇಗೆ ಪ್ರೊನೌನ್ಸ್ ಮಾಡೋದಂತ ನಿಜ ನನಗೆ ಗೊತ್ತಿಲ್ಲ. ASAYA, ಅಸಾಯನೋ ಏಸಯನೋ, ಐ ಡೋಂಟ್ ನೋ, ಐ ಆಮ್ ಸಾರಿ ಗೈಸ್. ಇದನ್ನು ನಾನು ಇಲ್ಲಿ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಇಫ್ ಯು ಗೈಸ್ ನಿಮ್ಗೆ ಏನಾದರೂ ಲೈಕ್ ಆದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಅಷ್ಟೇ, ಇಷ್ಟು ನನ್ನ
ಮಾರ್ನಿಂಗ್ ಯೂಸ್ ಮಾಡೋ ಪ್ರಾಡಕ್ಟ್ಗಳು, ನನ್ನ ಸ್ಕಿನ್ ಕೇರ್ಗೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಗಳು ಹೇಳ್ತಾ ಇದ್ದೀನಿ. ಈ ಎಲ್ಲ ಪ್ರಾಡಕ್ಟು ನೀವು ಯೂಸ್ ಮಾಡಬೇಕು ಅಥವಾ ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಂತೂ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ಟೈಪ್ಗೆ ಎಲ್ಲರೂ ನಾನೊಂಥರ ಹೇಳ್ತೀನಿ, ಬೇರೊಬ್ರು ಇನ್ನೊಂಥರ ಹೇಳ್ತಾರೆ. ಆರ್ಟಿಸ್ಟ್ ಅಂದ ತಕ್ಷಣ ಅಥವಾ ಏನೋ ಒಬ್ರು ಹೇಳ್ತಾರೆ ಅಂದ ತಕ್ಷಣ ಅದನ್ನು ನಾವು ಯೂಸ್ ಮಾಡಬೇಕು, ನಮಗೂ ಅದೇ ಥರ ರಿಸಲ್ಟ್ ಬರುತ್ತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ಹುಚ್ಚು ಕಲ್ಪನೆ. ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ನಿಮ್ಮ ಸ್ಕಿನ್ ಟೈಪ್ಗೆ ನಿಮಗೆ ಯಾವ ರೀತಿ ಸೆಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನೀವು ಏನು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಅಂತ ತಿಳ್ಕೊಂಡು ನೀವು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಲವ್ ಯು ಆಲ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಇದೇ ರೀತಿ ಇನ್ನೂ ಜಾಸ್ತಿ ಕಂಟೆಂಟ್ ಇರೋ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಆಯಿತು. ನೈಟ್ ಸ್ಕಿನ್ ಕೇರ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಲವ್ ಯು ಆಲ್. ಬಾಯ್.